ಆಗ್ತಾ ಹೋಗಿ, ವಿಡಿಯೋ ಮಾಡ್ತೀವಿ. ಹಾಗೆ perfect. Ready? Nandini advertisement. Put it.
ಬಂತ ನಿಮ್ದು ಬಂದಿಲ್ಲ ಅವ್ರ ಸೀನ್ ಡಬಲ್ ಎಂಡೆಡ್ ಕನ್ನಡ ಮೀಡಿಯಂ ಅಲ್ವಾ? ಓಕೆ. ಇಲ್ಲಿ 3 ಶಂಕು ಇದೆ, ಈ ಕಡೆ ಒಂದು ಶಂಕು, ಈ ಕಡೆ ಒಂದು ಶಂಕು, ಎರಡು ಅಟ್ಯಾಚ್ ಮಾಡಿದ್ರು. ಇದು ಬ್ಯಾಕ್ ಹೇಗಿದೆ ಅಂದ್ರೆ ಈ ಕಡೆ ಡೌನ್ ಇದೆ, ಈ ಕಡೆ ಅಪ್ ಇದೆ, ಕಾಣ್ತಾ ಇದೆಯಾ? ಈಗ ಇದು ಡಬಲ್ ಎಂಡೆಡ್ ಕೋನ್ ನೋಡಿ, ಕಾಣ್ತಾ ಇದೆಯಾ? ಡಬಲ್ ಎಂಡೆಡ್ ಕೋನು. ನಾನು ಈ ಬ್ಯಾಕ್ ಹೇಗಿದೆ ಅಂದ್ರೆ ಇದು ಸ್ಲೈಡ್ ಇದೆ, ಇಳಿಜಾರು. ಈ ಇಳಿಜಾರಲ್ಲಿ ನಾನು ಮಧ್ಯದಲ್ಲಿ ಡಬಲ್ ಎಂಡೆಡ್ ಕೋನ್ ಅಂದ್ರೆ 3 ಶಂಕನ್ನು ಇಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಕಾಣ್ತಾ ಇದೆ? ಇದು ಸ್ವಲ್ಪ ಬನ್ನಿ. ಓಕೆ ನೋಡಿ, ಈಗ ನಾನು ಬಿಟ್ಟಾಗ ಯಾವ ಕಡೆ ಮೂವ್ ಆಗುತ್ತೆ? ಕೆಳಗಡೆ ಮೂವ್ ಆಗುತ್ತಾ ಮೇಲೆ ಹೋಗುತ್ತಾ? ಕೆಳಗಡೆ. ಯಾಕೆ ವಸ್ತುಗಳ ಕೆಳಗಡೆ ಹೋಗುತ್ತೆ? ಇಳಿಜಾರು ಪ್ರದೇಶಕ್ಕೆ ಗುರುತ್ವಾಕರ್ಷಣ ಬಲ ಹೆಚ್ಚು ಆಕರ್ಷಿಸಿದೆ ಅಲ್ವಾ? ಹಾಗಾದ್ರೆ ಕೆಳಗಡೆ ಬರ್ಬೇಕಲ್ವಾ? ನೋಡುವ, ರೆಡಿ, 1 2 3 ಸ್ಟಾರ್ಟ್. ಏನಾಯ್ತು? ನೀವೇನ್ ಹೇಳಿದ್ದು? ಯಾಕೆ ಮೇಲೆ ಹೋಯ್ತು? ಹೇಳ್ಬೇಕಲ್ವಾ? ಎಲ್ಲ ವಸ್ತುಗಳ ಮೇಲೆ ಕೆಳಗೆ ಬರೋದಲ್ವಾ? ನಮ್ಮೆಲ್ಲ ಸುತ್ತ ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತಾ? ಉಲ್ಟಾ ಇಲ್ಲಿಟ್ಟು ಮೇಲೆ ಹೋಗುತ್ತೆ, ಸ್ವಲ್ಪ ಮುಚ್ಚಿದೆ ಅಲ್ವಾ? ಕೆಳಗೆ ಬರುತ್ತೆ, ತರಬೇಕು, ಕೆಳಗೆ ಬರೋದೇ ಇಲ್ಲ. ಕೆಳಗೆ ಮಾತ್ರ ಈ ಕಡೆ ತನಾಗ ವಾಸ್ತವ ಏನು? ಈಗ ಹೇಳಿ, ಇವೆಲ್ಲ ವಿಜ್ಞಾನಿಗಳು, ಫ್ಯೂಚರ್ ವಿಜ್ಞಾನಿಗಳು. ನೋಡಿ, ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ವಿಜ್ಞಾನಿಗಳನ್ನ ವೆರಿ ಇಂಪಾರ್ಟೆಂಟ್. ಯಾವುದೋ ಒಂದು ಸಾಮಾನ್ಯ ವ್ಯಕ್ತಿಗಳು ಆಬ್ಸರ್ವೇಷನ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಅನಲೈಸ್ ಮಾಡಬೇಕು, ಅದಾದ್ಮೇಲೆ ಆದ್ಮೇಲೆ ಕೊನೆಗೆ ನಾವು ಕನ್ಕ್ಲೂಷನ್ ತಗೋಬಹುದು. ಇದು ಈಗ ನಾನೇನು ಹೇಳಿದೆ ನಿಮ್ಗೆ, ಅನಲೈಸ್ ಮಾಡಿ ಆಬ್ಸರ್ವೇಷನ್ ಮಾಡಿದ್ರೆ ವಿಜ್ಞಾನಿ ಅಂತ ನೋಡಿ ಅರ್ಥ ಮಾಡಿ. ಈಗ ಕೆಳಗಡೆ ಅಂತ ಓಕೆ, ನಾವೆಲ್ಲ ವಿಜ್ಞಾನಿಗಳಿಗೆ ಮೇಲೊಂದ ಕೆಳಗೆ. ಈಗ ನೋಡಿ, ವಸ್ತುಗಳು ಮೇಲೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದುಂಟಾ? ಇಳಿಜಾರದಲ್ಲಿ ಸೈಕಲ್ ತಗೊಂಡು ಬರ್ತಾ ಇದ್ರೆ ಸೈಕಲ್ ಇರುತ್ತಾ ಹೋಗಿರೋದು, ಮತ್ತೆ ಇದು ಕೂಡ ಹೀಗೆ ಇಳಿಜಾರಲ್ವಾ? ಹಾಗಾದ್ರೆ ಮೇಲೆ ಹೋಗಿದೆ ಅಂತ ಆದ್ರೆ ಏನೋ ಒಂದು ಸಮಥಿಂಗ್, ಏನೋ ಒಂದು ಅಥವಾ ಏನೋ ಒಂದು ಆಗ್ತಾ ಇದೆ ಅಲ್ವಾ? ಸರಿ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಅಲ್ವಾ? ಕೂಡ ಆದ್ರೆ ಸಿಲಿಂಡರ್ ಇಟ್ಟು ಉಲ್ಟಾವಾಗಲ್ಲ, ಸೀದಾ ಬರುತ್ತೆ. ಹಿಂಗೆ ಸಿಲಿಂಡರ್ ಗೊತ್ತಲ್ವಾ? ನೋಡಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ಅವ್ರು ಕೇಳ್ತಾ ಇದ್ದಾರೆ ವೃತ್ತ ಅಥವಾ ಗೋಡೆ ಇಟ್ಟರೆ ಹೀಗೆ ಕೆಳಗೆ ಬರ್ತಾ ಮೇಲೆ ಹೋಗುತ್ತೆ ಅಂತ. ನಾನು ಗೋಡೆ ಇಟ್ಟು ನೋಡ್ಲಿಲ್ಲ, ಅದು ಸಿಲಿಂಡರ್ ಇಟ್ಟರೆ ಕೆಳಗೆ ಬರ್ತದೆ ಡೆಫಿನೆಟ್ ಆಗಿ. ಯಾಕಂದ್ರೆ ಸಿಲಿಂಡರ್ ಹೋಗಿ ಆಗಲ್ಲ. ಇಲ್ಲಿ ಹೋಗ್ತಾ ಇರೋದು ಮೇಲೆಲ್ಲ ಕೆಳಗಡೆನೆ. ಈ ಕಡೆ ಕಾಣ್ತಾ ಇದೆಯಲ್ಲ ಈಚೆಗೆ, ಇದು ಕೆಳಗಡೆ ಹೋಗ್ತಾ ಇದೆ, ಮೇಲಕ್ಕೆಲ್ಲ. ಒಪ್ಕೊಳ್ತೀರಾ? ಒಪ್ಕೊಳ್ಳಲ್ವಾ? ನಾನು ತೋರಿಸ್ಕೊಟ್ರೆ ಒಪ್ಕೊಳ್ತೀರಾ? ಓಕೆ ನೋಡಿ, ಇದು ಈ ಟಿಪ್ ಇದೆ ಅಲ್ವಾ, ಈ ತುದಿ ಕೆಳಗಡೆಯಿಂದ ಇದು ಗರಿಷ್ಠ ಹೈಟ್ ಅಲ್ವಾ, ಎತ್ತರ. ಸಪೋಸ್ ಇಲ್ಲಿ ಮೇಲೆ ಹೋದ್ರೆ ಈ ಪಾಯಿಂಟ್ ಅಲ್ಲಿ ಬಂದಾಗ ಹೈಟ್ ಎಷ್ಟು ಎತ್ತರದಲ್ಲಿ ಬರ್ಬೇಕು? ಒಂದು ಸಾಧಾರಣ ಅಪ್ರಾಕ್ಸಿಮೇಟ್ ಏನು ಚೇಂಜ್ ಆಗಲಿಲ್ಲ ಅಂತ ಹೀಗೆ ಎರಡು ಸಮವಾಗಿದೆ, ನೈದರ್ ಅಪ್ ನಾಟ್ ಡೌನ್. ಓಕೆ, ಇದು ನೋಡಿ, ಇದು ಎತ್ತರ, ಇದು ಸಮ. ನೀವು ಹೇಳಿ, ಅವ್ರಿಗೆ ಕಾಣ್ತಾ ಇಲ್ಲ ಸರಿಯಾಗಿ. ಇದು ನೋಡಿ, ಈಗ ಎತ್ತರ ಹೋದ್ರೆ ಈ ಎತ್ತರದಲ್ಲಿ ಇರ್ಬೇಕು ತುದಿ, ಏನು ಚೇಂಜ್ ಆಗಲಿಲ್ಲ, ಸೇಮ್ ಹೈಟ್. ಡೌನ್ ಇದೆಯಾ? ಇದೆ ಹೇಳಿ, ಇದು ಡೌನ್ ಇದೆಯಾ? ನೋಡಿ, ನಾನು ಬಿಡ್ತಾ ಇದ್ದೀನಿ. ಡೌನ್ ಇದೆ, ಅಪ್ ಹೋಗಿದೆ, ಹೇಳಿ. ಕನ್ಫರ್ಮ್ ಆಯ್ತಾ? ಈಗ ನೋಡಿದೆ ವಿಜ್ಞಾನಿಗಳಾಗಿರೋದು. ಓಕೆ, ಯಾಕೆ ಹಾಗೆ ಅನಿಸ್ತಾ ಇದೆ ಅಂದ್ರೆ ನಿಜವಾಗ್ಲೂ ಹೋಗ್ತಾ ಇರೋದು ಕೆಳಗಡೆನೆ. ನಮಗೆ ಕಾಣ್ತಾ ಇರೋದು ಮೇಲ್ನೋಟಕ್ಕೆ ಮೇಲೆ ಹೋದಂತೆ. ಇಟ್ ಸೀಮ್ಸ್ ಲೈಕ್ ಇಟ್ ಇಸ್ ಮೂವಿಂಗ್ ಅಪ್, ಇಟ್ ಇಸ್ ನಾಟ್ ಮೂವಿಂಗ್ ಅಪ್, ಇಟ್ ಇಸ್ ಮೂವಿಂಗ್ ಡೌನ್ ಓನ್ಲಿ. ಯಾಕೆ ಹೇಗೆ ಅನಿಸ್ತಾ ಇದೆ? ಮೊದಲನೇದು, ಇದು ನಮ್ಮ ಮೈಂಡ್ ಅಲ್ಲಿ ಯಾವುದೊಂದು ಸೈಕಾಲಜಿಕಲ್ ಫಿಕ್ಸೇಷನ್ ಅಂತ ಹೇಳ್ತೇವೆ. ಒಂದು ಆಬ್ಜೆಕ್ಟ್, ಒಂದು ವಸ್ತು ನೋಡಿದ ತಕ್ಷಣ ನಮ್ಮ ಮೈಂಡ್
ಅಲ್ಲಿ ಫಿಕ್ಸ್ ಆಗಿಬಿಟ್ಟು ಇದು ಅದು ವೈಟ್ ಕಲರ್, ಆ ವೈಟ್ ಇದೆ, ಇದು ಈ ಗಾತ್ರ ಇದೆ, ಅದು ಫಿಕ್ಸ್ ಆಗಿ ಹಾಗೆ ನಮ್ಮ ಮೈಂಡ್ ಫಿಕ್ಸ್ ಆಗಿರೋದು ಇದು ಡೌನ್ ಇದು ಅಪ್ ಅಂತ ನಮ್ಮ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದೆ. ನಮ್ಮ ಮೈಂಡ್ ರೀಡ್ ಏನ್ ಮಾಡ್ತಾ ಇದೆ, ಹೌದಲ್ಲಪ್ಪ ಇದು ಡೌನ್ ಇಂದ ಅಪ್ಪೇ ಹೋಗ್ತಾ ಇದೆ, ಹಾಗಾಗಿ ವಸ್ತು ಕೆಳಗಡೆಯಿಂದ ಮೇಲಕ್ಕೆ ಹೋಗ್ತಾ ಇದೆ ಅಂತ ನಮ್ಮ ಬ್ರೈನ್ ಫಸ್ಟ್ ರೀಡ್ ಮಾಡಿದೆ. ಅದೇ ಮೊದಲನೇ ತಪ್ಪು. ಎರಡನೇದು, ಈ ಟ್ರ್ಯಾಕ್ ಹೇಗಿದೆ ಅಂದ್ರೆ ಇಲ್ಲಿ ನ್ಯಾರೋ ಆಗಿದೆ, ಸಪುರ ಆಗಿದೆ, ಈ ಕಡೆ ಬ್ರಾಡ್ ಅಗಲ ಜಾಸ್ತಿ ಆಗಿದೆ. ಬಿಕಾಸ್ ಆಫ್ ಡಬಲ್ ಎಂಡೆಡ್ ಬೋನ್, ಈ ದ್ವಿಶಂಕುವಿಗೆ ಗಾತ್ರ ಇರೋದ್ರಿಂದ ಇದರ ಗುರುತು ಕೇಂದ್ರ ಬಿಂದು ಈ ಅಕ್ಷದಲ್ಲಿ ಸೆಂಟರ್ ಅಲ್ಲಿದೆ. ಈ ಗುರುತು ಕೇಂದ್ರ ಬಿಂದು ಏನಾಗ್ತಾ ಇದೆ, ಈ ಕಡೆ ಬರುವಾಗ ಕೆಳಗೆ ಇಳಿತಾ ಇದೆ, ಸ್ವಲ್ಪ 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 ಕಾಣ್ತಾ ಇದೆಯಾ? ಸೆಂಟ್ರಲ್ ಗ್ರಾವಿಟಿ ಏನಾಗುತ್ತೆ, ಲೋವರ್ ಆಗ್ತಾ ಇದೆ, ಈ ಕಡೆ ಬರುವಾಗ ಅಪ್ಪರ್ ಆಗ್ತಾ ಇದೆ. ನೋಡಿ ಈ ಕಡೆ ಬರುವ ಮೇಲೆ ಹೋಗ್ತಾ ಇದೆ, ನೋಡಿ ಇದು ಅಬ್ಸರ್ವ್ ಮಾಡಿ, ಇದು ಸೆಂಟ್ರಲ್ ಗ್ರಾವಿಟಿ ಗುರುತು ಕೇಂದ್ರ ಬಿಂದು. ನೋಡಿ ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ಬನ್ನಿ ಇಲ್ಲಿ ಹಿಡ್ಕೊಳ್ಳಿ ನೋಡಿ, ಈ ಸೆಂಟ್ರಲ್ ಗ್ರಾವಿಟಿ ಅಂದ್ರೆ ಇದು ಸೆಂಟರ್, ಇಲ್ಲಿಂದ ಎತ್ತರ ಎಷ್ಟಿದೆ ನೋಡಿ, ಇಲ್ಲಿ ಒಂದು ಇದು ಕೈ ಮೇಲೆ ಒಂದು 4 ಬೆಳೆಸ್ತಿದೆಯಾ? ಈಗ ಬಿಡಿಯಲ್ಲಿ ಬಿಡಿ, ಈಗ ಸ್ಟ್ರೇಟ್ ಬಿಡಿ, ಓಕೆ ಬಿಡಿ, ಈಗ ನೋಡಿ ಇಲ್ಲಿ ಎಷ್ಟಿದೆ ಎತ್ತರ ನೋಡಿ, ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಕಡಿಮೆ ಎಷ್ಟಿತ್ತು, ಇಷ್ಟು ಎತ್ತರ ಅಲ್ಲಿತ್ತು, ಇಲ್ಲೇ ಇಷ್ಟು ಕಡಿಮೆ ಇದೆ ಅಂದ್ರೆ 1 ಇಂಚ್ ಅಥವಾ 1.5 ಇಂಚ್ ಅಷ್ಟು ಕಡಿಮೆ ಆಗಿದೆ ಈ ಕಡೆ, ಗೊತ್ತಾಯ್ತಲ್ವಾ? ಈಗ ಕನ್ಫರ್ಮ್ ಆಯ್ತು ಇದು ಕೆಳಗಡೆ ಹೋಗಿದೆ ಅಂತ. ಸೊ ಇಲ್ಲಿ ನಮಗೆ ಏನ್ ಕಾನ್ಸೆಪ್ಟ್ ತಿಳ್ಕೊಳ್ಬೇಕಾಗಿದೆ ಅಂದ್ರೆ, ಗುರುತು ಕೇಂದ್ರ ಬಿಂದು ಹೇಗೆ ಚೇಂಜ್ ಆಗುತ್ತೆ ವಸ್ತುವಿನಲ್ಲಿ, ಅಥವಾ ಗುರುತು ಕೇಂದ್ರ ಬಿಂದು ಕೆಳಗಡೆ ಮೇಲೆ ಇದೆ ಅಂತ ಯಾವ ರೀತಿ ಡಿಫೈನ್ ಮಾಡೋಕ್ಕಾಗುತ್ತೆ ಅಂತ. ನಾವು ಕೆಳಗಡೆ ಇದೆ ಅಂತಂದ್ರೆ ಇದ್ರ ಗುರುತು ಕೇಂದ್ರ ಬಿಂದು ಕೆಳಗಿದೆ ಇದ್ರೆ ಮಾತ್ರ ಆ ವಸ್ತು ಕೆಳಗಿದೆ ಅಂತಂದ್ರೆ, ಇಲ್ಲಿ ಗುರುತು ಕೇಂದ್ರ ಬಿಂದು ಮೇಲಿದೆ ಅಂದ್ರೆ ಆ ವಸ್ತು ಮೇಲಿದೆ ಅಂತ ಹೇಳಕ್ ಸಾಧ್ಯ ಆಯ್ತು ಸೈಂಟಿಫಿಕಲಿ, ಗೊತ್ತಾಯ್ತಾ? ಈ ಪದಗಳ ಬಂಧ ಬಿಡಿಸ್ತೀರಾ, ಪೇಪರ್ ಅಲ್ಲಿ ಬರುತ್ತೆ. ಕೆಲವು ಗಣಿತ ಲೆಕ್ಕಗಳನ್ನು ಕೂಡ ಮಾಡ್ತೀರಾ, ಅಂದ್ರೆ ಈಗ ವರ್ಟಿಕಲ್ ಹಾರಿಜಾಂಟಲ್ ಮಾಡಿ ಎಂತಾದ್ರು ಮಾಡಿ ಅದು ಈಕ್ವಲ್ ಬರ್ತದೆ, ಕೆಲವು ಪದಗಳ ಬರ್ತದೆ. ಆ ರೀತಿ ಇದು ಒಂದು ಪಜಲ್, ಒಂದು ವೈಜ್ಞಾನಿಕ ಪಜಲ್ ಅಂತ ಹೇಳೋದು. ಪಜಲ್ ಇಂದ ನಾವು ಏನು ನಮ್ಮ ಲಾಜಿಕಲ್ ಥಿಂಕಿಂಗ್ ಅನ್ನು ಡೆವಲಪ್ ಆಗ್ತದೆ, ತಾರ್ಕಿಕ ಚಿಂತನೆ ಏನಿದೆ ಅಲ್ಲ ಅದು ಡೆವಲಪ್ ಆಗುತ್ತೆ, ಬೆಳವಣಿಗೆ ಆಗುತ್ತೆ. ಹಾಗಾಗಿ ನಾವು ಪಜಲ್ಗಳನ್ನು ಸಾಲ್ವ್ ಮಾಡ್ತಾ ಇರಬೇಕು. ಪಜಲ್ ಅಂದ್ರೆ ಹೇಗಂದ್ರೆ, ಒಂದು ಟಾಸ್ಕ್ ಇರುತ್ತೆ, ಕೊಟ್ಟ ಸಮಯದಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ಬೇಕು. ರೂಬಿಕ್ ಕ್ಯೂಬ್ ನೋಡಿದ್ರಲ್ವಾ, ಅದನ್ನು ರಪ ಮಾಡಿ ಕೆಲವರು ಬರುತ್ತೆ, ಕೆಲವರು 1 ವರ್ಷ ಆದ್ರೂ ಅಲ್ಲೇ ತಿನ್ಕಾಡ್ಬೇಕಾಗುತ್ತೆ ಅಲ್ವಾ? ಹಾಗೆ. ಸೊ ಇಲ್ಲಿ ನೋಡಿ, ಇದು ಒಂದು ರೋಪ್ ಇದೆ, ಹಗ್ಗ ಇದೆ, ಇಲ್ಲಿ 3 ರಾಡ್ ಇದೆ, 1 2 3. ಈ 3 ರಾಡಿಗೆ ಒಂದೊಂದು ಸಲ ಈ ರೋಪ್ ಹಗ್ಗವನ್ನು ಸೇರಿಸಬೇಕು. ಹೇಗೆ ಅಂದ್ರೆ ಒಂದೊಂದರಿಂದ ಒಂದೇ ಸೇರಿಸಬೇಕು, ಒಂದು ರೋಪ್ ಅನ್ನಾಗ 2 ಕೂಡಿ ಒಂದಿಲ್ಲ. ನೋಡಿ ಇದು 1 ಆಯ್ತಾ, ಹೀಗೆ 1 ಇದು 2 ಆಯ್ತಾ, ನೆಕ್ಸ್ಟ್ 3, ಎಸ್ 3, ಅದೇ ರೀತಿ 3 2 ಮತ್ತೆ 1, ಎಸ್. ಸೊ ಇಲ್ಲಿ ನನಗೆ ಪ್ರಾಕ್ಟೀಸ್ ಅಂದ್ರೆ ಇಲ್ಲಿ ನಾನು ಪ್ರಯತ್ನ ಜಾಸ್ತಿ ಮಾಡಿದೆ ಅಥವಾ ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ಸುಲಭವಾಗಿ ಬರುತ್ತೆ. ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಯಾವ ಪಜಲ್ ಕೂಡ ಸಾಲ್ವ್ ಮಾಡ್ಬೋದು. ಯಾರು ಟ್ರೈ ಮಾಡ್ತೀರಾ? ಬನ್ನಿ ಮಾಡಿ. ಗುಡ್, ಚಪ್ಪಾಳೆ ಅವರಿಗೆ. ಒಂದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಅಲ್ಲಿ ಯೋಚನೆ ಮಾಡ್ಬೇಕು ನೀವು, ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು, ಅವಾಗ ನಿಮ್ಗೆ ಆ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಯಾರಾದ್ರೂ ಹೆಲ್ಪ್ ಮಾಡಿ ಅವರಿಗೆ. ಅದು ನೀವು ಮಾಡ್ತಾ ಇರೋದು ವಾಪಸ್ ಬರ್ತಾ ಇದೆ. ಹಾಗೆ ಸರಿ ಇದೆ, ಒಂದು ತೆಗಿಬಿಡಿ ಹಾಗೆ. ಸರಿ ಆಯ್ತು, 2 ಕಂಪ್ಲೀಟ್. ಕೆಳಗೆ ಬಿಡಿ. ಕಂಪ್ಲೀಟ್ ಆಗಿದೆ, ಈಗ ಬಿಡಿ. ನೋಡಿ 2 ಆಯ್ತು. ಓಕೆ, ನೆಕ್ಸ್ಟ್ 3ನೇದು. 3ನೇ ಸ್ವಲ್ಪ ಕಷ್ಟ ಇದೆ. ಹೇಗೆ ಸ್ಪೇಸ್ ಹೇಗಿರುತ್ತೆ ಅಂದ್ರೆ, ಅಂತ ಜಾಸ್ತಿ ಕಲ್ತಿದಂತೆ ಅಲ್ಲಿ ಗೇಮ್ಸ್ ಎಲ್ಲ ಮೊಬೈಲ್ ಆಟ ಆಡಕ್ಕಾಗಲ್ಲ. ಸ್ಪೇಸ್ ತುಂಬ ದಾಟಿದಾಗ ನೀನು ಹೆಲ್ಪ್ ಮಾಡು, ಆಚೆ ಬನ್ನಿ. ಹೇಗಾದ್ರೂ ಮಾಡಿ ಸಾಲ್ವ್ ಮಾಡಿದ್ರೆ ಮಾತ್ರ ಬಿಡೋದು, ಇಲ್ಲಾಂದ್ರೆ ಇಲ್ಲಿ. ಓ ವೆರಿ ಗುಡ್. ಟಮಟೆ ಇರುತ್ತಲ್ವಾ, ಈ ಟಮಟೆ ಹೇಗಿದೆ ಅಂದ್ರೆ ವಿಶೇಷವಾಗಿ ಡಿಸೈನ್ ಮಾಡಿದೆ. ಇದನ್ನು ಒಂದು ಹೋಲ್ ಇದೆ, ಅಂದ್ರೆ ಇದು ಕ್ಲೋಸ್ ಇರುತ್ತೆ ಸಾಮಾನ್ಯವಾಗಿ, ಇದು ಹೋಲ್ ಇಟ್ಟಿದೆ. ಇಲ್ಲಿ ಏನಂದ್ರೆ ಶಬ್ದದ ಅಲೆಗಳು ಯಾವ ರೀತಿ ಪ್ರಸಾರ ಆಗುತ್ತೆ ಅನ್ನೋದು ಒಂದು ಪ್ರಾತ್ಯಕ್ಷಿಕೆ ಇದು. ಇಲ್ಲಿ ನಾವು ಹಿಟ್ ಮಾಡಿದಾಗ ಏನಾಗುತ್ತೆ, ಅದು ಮಾತಾಡ್ಬೇಡಿ, ಏನಿತ್ತು ಕಾಣಿಸ್ತಾ ಇಲ್ವಾ? ನೋಡಿ ಇಲ್ಲಿ ಒಳಗಡೆ
ಅಟ್ಮಾಸ್ಫಿಯರಿಕ್ ಹೇಗಿರುತ್ತೆ, ವಾತಾವರಣದ ಗಾಳಿಯ ಕಣಗಳಿರುತ್ತೆ ಇದರಲ್ಲಿ. ಆ ಕಣಗಳು ಹೇಗಿರುತ್ತೆ ನಿಮ್ಗೆ ಗೊತ್ತಿದೆ, ಗಾಳಿಯಲ್ಲಿ ಲೂಸ್ ಕರೆಂಟ್ ಆಗಿರುತ್ತೆ. ಅದನ್ನು ಹಿಟ್ ಮಾಡಿದಾಗ ಏನಾಗುತ್ತೆ, ಆ ಗಾಳಿಯ ಕಣಗಳು ಕಂಪ್ರೆಸ್ ಆಗುತ್ತೆ, ಸಂಕುಚಿತವಾಗುತ್ತೆ. ಸಂಕುಚಿತ ಆದಾಗ ಅದು ಪ್ರೆಷರ್ ಎಷ್ಟಿರುತ್ತೆ, ಕಂಪ್ರೆಷನ್ ಮತ್ತೆ ರೇರ್ಫ್ಯಾಕ್ಷನ್, ಕಂಪ್ರೆಷನ್ ರೇರ್ಫ್ಯಾಕ್ಷನ್. ಸೊ ಹಾಗೆ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ವರೆಗೆ ಹೋಗಿ ಹಿಟ್ ಆಗುತ್ತೆ. ನೀವು ಅಲ್ಲಿ ವೈಬ್ರೇಷನ್ ಮಾಡ್ಬೋದು, ನಿಮ್ಗೆಲ್ಲ ಗೊತ್ತಿರ್ಬೋದು. ಹಲೋ ಬಾಯ್ಸ್, ಹಲೋ ಓಕೆ. ನೋಡಿ ನಿಮ್ಗೆಲ್ಲ ಗೊತ್ತಿದೆ, ಈ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಅಲ್ಲಿ ಡಿಸಿ ಎಲ್ಲ ಹಾಕಿರ್ತಾರೆ, ಸೌಂಡ್ ಎಲ್ಲೋ ಬರ್ತಿರುತ್ತೆ, ನಿಮ್ಮ ಬಟ್ಟೆಗಳೆಲ್ಲ ಹಾರಾಡ್ತಿರುತ್ತೆ. ಅದು ಹೇಗೆ ಶಬ್ದ ಅಷ್ಟು ಅಲೆಗಳು ಪ್ರಸನ್ನ ಆಗಿ ನಿಮಗೆ ಬಡಿತಾ ಇರುತ್ತೆ. ಇಲ್ಲಿ ಕೂಡ ನೀವು ನೋಡ್ಬೋದು, ನೋಡಿ ನೋಡಿ ಅಲ್ಲಿ ಕಾಣ್ತಾ ಇದೆಯಾ, ನೋಡಿ ಅಲ್ಲಿ ಗೋಡೆ ಮೇಲೆ ವೈಬ್ರೇಟ್ ಆಗ್ತಾ ಇದೆಯಾ, ನೋಡಿ ಆಗ್ತಾ ಇದೆಯಾ. ಸೊ ಇಲ್ಲಿ ನಾವು ಹೊಡೆದ ಗಾಳಿ 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 ಹಾ ನೋಡಿ, 6ನೇ ತಿಂಗಳಿದೆ ನೋಡಿ. ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತ ಹೇಳ್ತಾರೆ, ಶಬ್ದದ ಅಲೆಗಳು ಲಾಂಜಿಟ್ಯೂಡ್ನಲ್ ವೇವ್ಸ್. ಅದು ಹೇಗೆ ಪ್ರಸರಣ ಆಗ್ತಾ ಇದೆ, ಗಾಳಿಯ ಒಂದು ಮಾಧ್ಯಮದ ಮೂಲಕ. ಸೊ ಇದು ನಿಮಗೆ ನೀವು ನೋಡ್ಬೋದು, ಶಬ್ದದ ಅಲೆಗಳು ಗೊತ್ತಾಯ್ತಾ. ಹಾಗೆ ಒಳಗಡೆ ಹೋಗಿ ಒಳ್ಳೇದಿದೆ, ಚಲೋ ಇದು ಗ್ರ್ಯಾಂಡ್ ಶಟಲ್ ಅಂತ ಕೊಟ್ಟು ಮ್ಯಾಗ್ನೆಟಿಕ್ ಲ್ಯಾವಿಟೇಷನ್ ಅಂತ. ರೈಸಿಂಗ್ ಆರ್ಕ್ ಪ್ರೆಸ್ ಮಾಡ. ಒನ್ ಮಿನಿಟ್ ವಿಡಿಯೋ ಮಾಡ್ತೀನಿ. ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಮಾಡಿ ಪ್ರೆಸ್ ಮಾಡಿ. ನೋಡಿ ಎಷ್ಟು ಸೂಜಿಕಾಂತ ಎಷ್ಟಿದೆ ನೋಡಿ ಅಲ್ಲ. ಹಾ ಸೂಜಿಕಾಂತ ಎಷ್ಟಿದೆ ನೋಡಿ, ಕಾಂತೀಯ ಬಲರೇಖೆ. ಎಂತಾಯ್ತು, ಪೈಥಾಗರಸ್ ಪ್ರಮೇಯ. ಇದ್ಯಾವುದು, ಕಡ್ಡಿಯಾ, ಬೊಂಬರಾಟ ಆಡ್ತದ್ಯಾ? ಹಾಂ ಓದ್ತೀವಿ ನೋಡು ಒಂದ್ಸಲ, ನಾವು ವಿಡಿಯೋ ಮಾಡ್ತೀವಿ. ಪ್ರೆಸ್ ಮಾಡಿ, ಬಟನ್ ಪ್ರೆಸ್ ಮಾಡಿ. ಕ್ಲಿಯರ್ ಕಾಣೋದಿಲ್ಲ, ಲೈಟ್ ತಿರುಗ್ತದೆ. ಪ್ರೆಸ್ ಮಾಡು ಹಾಂ ನೋಡು. ಹಾಂ ಬನ್ನಿ. ಎಸ್ ಬಂತಲ್ಲ ಶಾಡೋ. ಲಿಸಾಸ್ ಹಾಂ ತಾಗ್ತಾ ನೀವು ಬರ್ತೀರಿ ಕಲರ್ ಶೇಡು. ನೀವಿಬ್ರು ಎಸ್ ಈ ಕಡೆ ನೋಡ್ರಿ, ಒಬ್ರು ಈ ಸೈಡ್. ಹಾಂ
ತೆಳು ಕಾಣ್ತದಲ್ಲ. ಗೊತ್ತಿದೆ, ಬಟನ್ ಪ್ರೆಸ್ ಮಾಡಿ. ಟೂ ಡಿ ಟು 3D ಇದು. ಮುಖ ಚಿತ್ರ ಬರ್ತದೆ ನೋಡಿ. 3D ಬರ್ತದೆ ನೋಡಿ. ಕಾಣ್ತಾ? ಪ್ರೆಸ್ ಮಾಡ. ಕಾಣ್ತಾ ಇದೆಯಾ? ಮೋಯರ್ ಪೇಟ. ಆಫ್ ಮಾಡು ಮತ್ತೆ ಆನ್ ಮಾಡು. ಇದು ಯಾಕೆ ಹಿಂಗೆ ಆಗ್ತದೆ ಹೇಳಿ ನೋಡುವ. ಯಾಕೆ ಹೇಳಿ? ಇಲ್ಲಿ ಒತ್ತ ಅಲ್ಲಿ ಬರ್ದಾರ, ನೀವು ಓದ್ಬೇಕು. ಈಗ ತಿರುಗುದಿಲ್ಲಲ್ಲ. ಚಪ್ಪಲಿ ಹಾಕೊಂಬ. ಇಲ್ಲಿ ನೋಡಿ, ಬಬಲ್ಸ್ ಗುಳ್ಳೆ ಮೇಲೆ ಹೋಗ್ತಾ ಇದೆ ನೋಡಿ. ನೋಡಿದ್ರ? ಎಸ್, ಎಳೆದು ಬಿಡ್ಬೇಕು. ಆಗುತ್ತೆ ಅಲ್ಲ, ಅದು ತೆಗ್ಗು ಯಾಕಂತ ವಾಕಂತ ಕೊಟ್ಟನಪ್ಪ ಅಲ್ಲೇ. ರಬ್ಬರ್ ಗುಡ್ಡ ಮೇಲ್ನಡಿಗೆ ಅಂತ ಬದಲಾಗ್ತಿರೋದ್ರಿಂದ ಗುರುತ್ವ ಕೇಂದ್ರ ಚೇಂಜ್ ಆಗ್ತಾ ಇರ್ತದೆ ಅಂತ ಕೊಟ್ಟನ. ಒಳ್ಳೇದದು. ಆಯ್ತದು ಬಾ. ಇದ್ಯಾವುದು ಅಲ್ಲಿದೆಯಾ? ಅದ್ಯಾವುದು? ಇದು ರೈಸಿಂಗ್ ಬಬಲ್ಲೇ. ಇದು ದೊಡ್ಡ ಬಬಲ್ ಅಲ್ಲ. ತಡಿ. ಸಿಂಪೆಥೆಟಿಕ್ ಸ್ಪ್ರಿಂಗ್ಸ್ ಅಂತ ಕರೀತಾರೆ. ಅನುಕಂಪನ ಉಯ್ಯಾಲೆ. ಇದು ವಾಯ್ ಆಕ್ಸಿಸ್. ಇದು ಮಾಡು. ಇದು ಈ ಕಡೆ ಮೂವ್ ಆಗ್ತದೆ. ಒಂದು ಈ ಕಡೆ ಹೋಗ್ತದೆ, ಒಂದು ಆ ಕಡೆ ಹೋದಂಗೆ ಅನ್ಸ್ತದೆ. ನೋಡಿದ್ಯಾ? ಆ ಟೈಪ್. ಇದು 3 ಅಕ್ಷದ ಕೂಡ ನಾವು 3 ಡೈಮೆನ್ಷನಲ್ಲಿ. ವಾಪಸ್ ಬರ್ತದೆ, ಒಳಗೆ ಹಾಕೋವರೆಗೆ ಬರ್ತಲ್ಲ. ಅಂದು ಪೆಂಡಲ್ ತಿರ್ಗಿಸ್ಬಿಡು. ಎಸ್.
ಗೊಂದಲಮಯ. ನ್ಯೂಟನ್ಸ್ ಕ್ರ್ಯಾಡಲ್. ಒಂದು ಬಡಿ ನೋಡಿದ್ರ. ಈಗ ಎರಡು ಹೇಳಿ, ಎರಡು ಜೋಡಿಸಿ ಎಳೆದು ಬಿಡು ಹಾಂ ಎರಡು ಆ ಕಡೆ ಹೋಯ್ತು ಹೌದಾ. ಈಗ 3 ಹೇಳಿ, ಸ್ವಲ್ಪ ಟೈಮ್ ಹೋಗಲಿ. 3 ಹೋಗ್ತದೆ ಹೌದಲ್ಲ. 4 ಹೋಗ್ತದೆ ಸರಿ ಎಳೆದು ಬಿಡ್ಬೇಕು ಅದು ಕರೆಕ್ಟಾಗಿ. ಎಸ್. ಸೆಟ್ ಮಾಡಿ. ಹಾಂ ಫಾಸಿಲ್ ಅದು ಇನ್ನೊಂದು ಹಿಂಗಾಗಿ ಪಳೆಯುಳಿಕೆ. ಡೈನೋಸಾರ್ದು ಬೇರೆ ಬೇರೆ ಪ್ರಾಣಿ ಕೊಟ್ಟಾರ ನೋಡ, ಪಳೆಯುಳಿಕೆ ಸಾಕ್ಷಿ. ಹೌದು, ಮ್ಯಾಲಿಂದ ಬರಲಿಲ್ಲ ಅಲ್ಲ ಲೈಟ್, ಈ ಕಡೆದು ಬರೋದಿಲ್ಲ ಅದು ಇದಾಗದೇನು ಹಾಳಾಗೋದಿಲ್ಲ. ಹಾರ್ನ್ ಬಿಲ್ನೇ ಅಲ್ಲಿದೆ ನೋಡಿ, ಅಲ್ಲಿ ಪಕ್ಷಿ, ಅಲ್ಲಿ ಹಾರ್ನ್ ಬಿಲ್ ಕಾಣ್ತಿದೆ ನೋಡಿ, ಉದ್ದಕ್ಕೆ ಹೋಗ್ತಿದೆ ನೋಡಿ. ಹಾಂ, ಇದು ಕಾಳಿಂಗ ಸರ್ಪ, ಕಾಳಿಂಗ ಸರ್ಪ. ಇದೆಲ್ಲ ಇರುವೆ, ಬೇರೆ ಬೇರೆ ಜಾತಿ ಇರುವೆಗಳು. ಅಕ್ವಾಕಲ್ಚರ್ ಪ್ರೆಸ್ ಮಾಡ. ಪ್ರಾನ್, ಕ್ರ್ಯಾಬ್ ಅಂದರೆ ಬೇರೆ ಬೇರೆ ಸಮುದ್ರದಲ್ಲಿ ಇರ್ತದಲ್ಲ ಆ ಜೀವಿ. ಅದನ್ನು ತೋರಿಸ್ತದೆ. ಅಲ್ಲೊಂದು ಬಟನ್ ಇದೆ, ಆ ಬಟನ್ ಹೊತ್ತಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್, ಯಾವ್ಯಾವ ಮೈಕ್ರೋಬ್ಸ್ ಇದೆ ಅಂತ ಅದು ಕಾಣಿಸ್ತದೆ. ಅದರಲ್ಲಿ ಇದೆ ನೋಡಿ ಯಾವ್ಯಾವ್ದು ಇರ್ತದೆ ಅಂತ.
ಬಾಯಿಯ ಒಳಗೆ ಅದು ಐ ಪೀಸ್ ಇವುಗಳನ್ನು ಕಳಿಸಿದಾಗ ಅದು ಒಳಗಿನಿಂದ ಏನ್ ಮಾಡ್ತದೆ, ಇಮೇಜ್ ಅನ್ನ ಬಿಟ್ಟು ತೋರಿಸ್ತದೆ. ಶೋಧಕದ ಮೂಲಕ ಲೆಟ್ರಕ್ಕೆ ಕಳುಹಿಸಿ ಹೋಗುವಾಗ ಮಾನಿಟರ್ ಮೇಲೆ ಅದರದ್ದು ಏನು ಸ್ಕ್ರೀನ್ ಬರ್ತದೆ. ಈಗ ಅಲ್ಲಿ ಸರಿ ಇಲ್ಲ, ಹಾಗಾಗಿ ಅದು ಕಾಣೋದಿಲ್ಲ. ಕರೆಕ್ಟ್ ಆಗಿ ದೇಹದ ಒಳ ಭಾಗಗಳನ್ನು ನಾವು ನೋಡ್ಬೋದು, ಏನು ತೊಂದರೆ ಇದೆ ಇದನ್ನು ನೋಡಲಿಕ್ಕೆ ಸಹಾಯ ಆಗ್ತದೆ. ಎಂಡೋಸ್ಕೋಪ್ ಅಲ್ಲಿ ಕೆಳಗೆ ಬಿಟ್ಟಾರಲ್ಲ, ಅಲ್ಲಿ ನೋಡೋದು ಎಲ್ಲಿದೆ? ಅಲ್ಲಿ ಅಲ್ಲಿ ಯಾವ ಟೈಪ್ ಫೈಂಡ್ ಮಾಡ್ತಾರೆ ನೋಡಿ, ಸೋನಾರ್ ಅಲ್ಲ. ಹಾಂ, ಇನ್ಸೈಡ್ ಜೀರೋ ಗ್ರಾವಿಟಿ ಎಂತ ಇದು, ವ್ಯೋಮನೌಕೆ ಒಳಗೆ ಗುರುತ್ವ ಇಲ್ಲ, ಹೋಗ್ತಾ ಇರೋದು. ಪ್ರತಿಯೊಂದು ಏನಾದ್ರು ಹಿಡ್ಕೊಂಡು ಹೋಗ್ಬೇಕು. ಇಲ್ಲದೆ ಮರ ಇರ್ಲಿಲ್ಲ, ತೂಕರಹಿತ ಸ್ಥಿತಿ, ವೇಟ್ಲೆಸ್ನೆಸ್, ತೂಕ ಇರುವುದಿಲ್ಲ. ಅಣುಶಕ್ತಿ ಸ್ಥಾವರ ಯಾವ ಟೈಪ್ ಇರುತ್ತೆ ಅನ್ನೋದು ಕೊಟ್ಟ. ಅಣುಶಕ್ತಿ ಸ್ಥಾವರ ಗೊತ್ತಲ್ಲ, ನಮ್ದು ಕೈಗಾದಲ್ಲಿ ಇದೆಲ್ಲ ಕಾರವಾರ. ಹಾಂ, to rub shoulders with top professionals from all across the globe and work on the edge of technology. The company's human resource policy. ಇಲ್ಲಿ ಏನ್ ಮಾಡ್ತಾರೆ ಅಣುಶಕ್ತಿ ಸ್ಥಾವರದಲ್ಲಿ? ಯುರೇನಿಯಂ ಅನ್ನ ಏನ್ ಮಾಡ್ತಾರೆ, ಹೊಡೆದು ಶಕ್ತಿಯನ್ನ ಬಿಡುಗಡೆ ಮಾಡಿ ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ. ಇದು ಎಲ್ಲೆಲ್ಲಿದೆ ಅನ್ನೋದು ಇಂಡಿಯಾದಲ್ಲಿ ಧಾರಾಪುರ, ನಮ್ದು ಕೈಗಾಲಲ್ಲೇ ಕಾರವಾರ ಕೈಗಾಲಿದೆ. ಇದರಿಂದ ನಮಗೆ ವಿದ್ಯುತ್ ಶಕ್ತಿಯ ಕೊರತೆಯನ್ನು ನಾವೇನು ಮಾಡ್ಬೋದು, ನೀಗಿಸಬಹುದು. ಇದೆಲ್ಲ ನೋಡಿ ಓದ್ಬೋದು. The best performers are scouted. ಬರ್ಬೇಕು ಮತ್ತೆ ನೀರು ಕಡಿಮೆ. ಬರ್ ಇಲ್ಲ ಇಲ್ಲ ಸ್ವಲ್ಪ ಜೋರ್ ತಿರ್ದು ಕಂಟಿನ್ಯೂ. ಅದು ಐಡಲ್ ಪವರ್ ಹಂಗೆ ಪವರ್ ಇದೆ. ಇಲ್ಲ ನೋಡಿ ಈಗ ಸರಿ ಊಟ ಮಾಡಿ.